ಸೊ ಇವತ್ತು ಸ್ವಿಗ್ಗಿದವರು ಒಂದು ಆರ್ಡ್ರಿಗೆ 60 ರೂಪಾಯಿ ಕೊಡ್ತೀನಿ ಅಂತ ನನ್ನ ಕಿವಿಗೆ ಹೂಟ್ಬಿಟ್ರು. ಹೆಂಗೆ ಹೂಟ್ರು ಅನ್ನೋದನ್ನು ಈ ವಿಡಿಯೋದಲ್ಲೇ ನೋಡಿ. ನಾವೀಗ ಮೊದಲು ಹೋಗಿ ನಮ್ಮ ಸ್ವಿಗ್ಗಿ ಆ್ಯಪನ್ನು ಓಪನ್ ಮಾಡೋಣ. ಸ್ವಿಗ್ಗಿ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ನೋಡಿ, ಪ್ರತಿ ಆರ್ಡರ್ಗೆ ಇವಾಗ 60 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ದಾರೆ. ಆ್ಯಂಡ್ ಈವನ್ ಈ ರೀತಿ ನೋಟಿಫಿಕೇಷನ್ ಕೂಡ ಬರುತ್ತೆ ಎಷ್ಟೋ ಸಲ. ಈಗ ನೋಡಿ 60 ರೂಪಾಯಿ ಆರ್ಡರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಡನ್. ಈಗ ಏನು ಮಾಡೋಣ ಅಂದರೆ ಜಸ್ಟ್ ಇಲ್ಲಿ ಹೋಗಿ ಆನ್ಲೈನಿಗೆ ಹೋಗೋಣ. ಆನ್ಲೈನಿಗೆ ಹೋದ ನಂತರ ಸೊ ಈ ರೀತಿ ನಾವು ನಮ್ಮ ಶಿಫ್ಟನ್ನು ಬುಕ್ ಮಾಡಬೇಕೀಗ, ಆಯಿತಾ. 7 to ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ಐ ಥಿಂಕ್ ಇದೊಂದು ಬ್ಯಾಡ್ ಐಡಿಯಾ ಅನಿಸುತ್ತೆ, ಯಾಕಂದರೆ ಇಲ್ಲಿ 90ರಿಂದ 140 ಪರ್ ಅವರಿಗೆ ನಾವು ಅರ್ನ ಮಾಡ್ಬೋದು. ಓಕೆ, ಎನಿವೇ ಇದನ್ನು ಓಕೆ ಈಗ ಆಯಿತು. ಸೊ ನನ್ನ ಬ್ಯಾಗನ್ನು ತೆಗೆದು ಫಸ್ಟ್ ಗಾಡೀಲಿಟ್ಟು ಆನ್ ರೋಡಿಗೆ ಹೋಗೋಣ. ಓಕೆ, ಸೌಂಡ್ ಕೇಳಿಸ್ತಾ ಇದೆಯಾ? ಫಸ್ಟ್ ಆರ್ಡರ್ ಬಂದೇ ಬಿಡ್ತು ನೋಡಿ. ಈಗ ನೋಡಿ ನನ್ನ ಲೊಕೇಶನ್ನ ರೀಚ್ ಆಗಿ ಆಯಿತು ಅಂತ ಕೊಟ್ಟರೆ ಆಯಿತು. ಸೊ ಈ ರೀತಿ ಕೇಳುತ್ತೆ, ಅವಾಗ ರೆಡಿ ಇರಬೇಕು ನಾವು ಇದಕ್ಕೆ. ಹೆವಿ ಲಾಸ್ ಆಗುತ್ತೆ ಅನಿಸುತ್ತೆ ಇದಕ್ಕೆ. ನೋಡಿ 16 ನಿಮಿಷ ಬೇಕಿತ್ತು. ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಓಕೆ ನೋಡಿ, ನಾನು ಇವಾಗ ರೀಚ್ ಆಯಿತು, ಲೊಕೇಶನ್ ರೀಚ್ ಆಗಿ. ತುಂಬ ಹೆವಿ ಇತ್ತಾಯ್ತು. ಎಷ್ಟು ಹಣ ಕೊಡ್ತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಉಂಟು. 72 ಕೊಟ್ಟರು, 15 ರೂಪಾಯಿ ಲಾಂಗ್ ಡಿಸ್ಟೆನ್ಸ್ಗೆ. 72 ರೂಪಾಯಿ ಓಕೆ, ಬಟ್ ತುಂಬ ಹೆಂಚಿನೇ ಮಾರ್ರಿ. 19 ನಿಮಿಷ 8 ಕಿಲೋಮೀಟ್ರು, ತುಂಬ ಹೆವಿ ಲಾಂಗ್ ದೂರ ಕೊಡ್ತಾಯಿದೆ. ಓಕೆ, ರಾಜ್ ಕಂಪ್ಲೀಟ್ ಸೆಟ್ ಮಾಡೋಣ. ಇವತ್ತು ಎಲ್ಲ ಕೂಡ ಬರೀ ಲಾಸ್ ಅನಿಸುತ್ತೆ. 8-9 ಕಿಲೋಮೀಟ್ರ್ ದೂರ, ಕಿಲೋಮೀಟ್ರಿಗೆ 10 ರೂಪಾಯಿ ಸಿಗ್ತಾಯಿದೆ. ಏನು ಲಾಭ ಇಲ್ಲ ಅನಿಸುತ್ತೆ ಇವತ್ತು. ಹೋಗೋಣ, ಏನು ಮಾಡೋಕ್ಕಾಗಲ್ಲ. ನೋಡಿ, ಅರ್ಧ ತಾಸು ಒಂದೊಂದು ಆರ್ಡ್ರಿಗೆ ಸಿಕ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ. ಅಣ್ಣ 8636 ಹಾಂ, ಕೋಡು 3851. ಓಕೆ, ಥ್ಯಾಂಕ್ ಯು. ಸುಮಾರು ಒಂದು 9 ಗಂಟೆ 9:15 ಆಯ್ತು. ಇವಾಗ 2 ಆರ್ಡ್ರನ್ನ ಹೊಡೆದಿರೋದು. ಒಂದು ಆರ್ಡ್ರಿಗೆ 70 ರೂಪಾಯಿ ಸಿಕ್ಕಿತ್ತು, ಈ ಆರ್ಡ್ರಿಗೆ 80 ರೂಪಾಯಿ ಸಿಕ್ತು. ಆದರೆ ಇದಕ್ಕೆ ನಾನು ಓವರಾಲ್ ಓಡಾಡಿರೋದು 30 ಕಿಲೋಮೀಟ್ರ್ ಓಡಾಡಿದ್ದೀನಿ. ಈಗ ಆಲ್ಮೋಸ್ಟ್ 30 ಕಿಲೋಮೀಟ್ರ್ ಓಡಾಡಿದ್ದೀನಿ ನಾನು. ಸೊ ಸ್ವಿಗ್ಗಿದವ್ರು ಅದು ಹೆಂಗೆ ಲಾಭ ಮಾಡ್ತೀರಾ ದಯವಿಟ್ಟು ನಂಗೆ ಸ್ವಲ್ಪ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಓಕೆ, ನಾನೀಗ ಆ್ಯಕ್ಚುಲಿ ಆರ್ಡರ್ನ ಕ್ಲೋಸ್ ಮಾಡೋಣ ಅಂತಿದ್ದೆ. 42 ರೂಪಾಯಿ ಕೊಡ್ತಾರಂತೆ, 7 ಕಿಲೋಮೀಟ್ರ್ ಇದೆ. ಸೊ ನನಗೆ ಆಗಲ್ಲ, ಈಗ ದೇವ್ರನ್ನೇ ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಗೋ ಆಫ್ಲೈನ್. ಓ ಮೈ ಗಾಡ್, ಎಷ್ಟು ಅರ್ನಿಂಗ್ಸ್ ಆಯಿತು ಅಂತ ನೋಡೋಣ. 11 ಗಂಟೆ, ಇನ್ನೂ 1 ಅವರ್ ಇತ್ತು. ಬಟ್ ಆದರೆ ನಿಜವಾಗ್ಲೂ ಇವತ್ತು ಸ್ವಿಗ್ಗಿಯವರು ಚೆನ್ನಾಗಿ ನನ್ನ ಕಿವಿಗೆ ಇಟ್ಬಿಟ್ರು. ಏನು ಹೇಳಿ, ಚೆನ್ನಾಗಿ ಇಟ್ಬಿಟ್ರು. ಏನಂತಂದರೆ ಸರ್ಜ್ ಇದೆ ಅಂತ ಬೆಳಗ್ಗೆಯಿಂದ ನೋಟಿಫಿಕೇಷನ್ ಕಳಿಸ್ತಾಯಿದ್ರು. ನಾನು ಅಂದ್ಕೊಂಡೆ ಆಯಿತು 60 ರೂಪಾಯಿ ಒಂದು ಆರ್ಡ್ರ್ ಸಿಕ್ಕರು, ಏನಿಲ್ಲ ಒಂದು 10 ಆರ್ಡ್ರ್ ಹೊಡೆದ್ರು ಒಂದು 600 ರೂಪಾಯಿ ಈಸಿಯಾಗಿ ಆಗುತ್ತೆ ಅಂತ ಹೋದೆ. ಫಸ್ಟ್ ಆರ್ಡ್ರ್ ನನಗೆ ಸಿಕ್ಕಿದ್ದು ಎವಿ ದೂರ ಆಯಿತು. ಫಸ್ಟ್ ಆರ್ಡ್ರ್ ಸಾಯ್ಲಿ ಬಿಡಿ, ಕಿತ್ಕೊಂಡು ಹೋಗಲಿ ಅತ್ಲಾಗೆ. ಅದರಲ್ಲಿ ಹೆಂಗಿದ್ರು ಲಾಸ್ ಆಯಿತು. ಸೊ ನೆಕ್ಸ್ಟ್ ಆರ್ಡ್ರ್ ಹೋದ್ರೆ ಆ ಥರ ಸಿಗುತ್ತೆ ಅಂತ, ಅದು ಕೂಡ ದೂರ ಆಯಿತಾ. ಎಂತ 8-9 ಕಿಲೋಮೀಟ್ರ್ ದೂರಕ್ಕೆ ನಿಮ್ಗೆ 80 ರೂಪಾಯಿ ಕೊಡೋದಾದರೆ ನೀವೇ ಬೇಕಾ? ಅಲ್ಲ, ಇದೀಗ ಸರ್ಜನ್ನು 60 ರೂಪಾಯಿ ಎಕ್ಸ್ಟ್ರಾ ಎಲ್ಲಿ ಕೊಡ್ತೀರಾ? ಅಲ್ಲ, 8 ಕಿಲೋಮೀಟ್ರ್ ನಾನು ಆಗೋದು ಸರ್ಜ್ ಇಲ್ಲ ಅಂದರೆ ನನಗೆ 20 ರೂಪಾಯಿ ಮಾತ್ರ ಕೊಡ್ತಾಯಿದ್ದಾರೆ. ಲಾಜಿಕ್ಕೇ ಇಲ್ಲ ಇವತ್ತಿನ ಸರ್ಜಿಗೆ ಮಾತ್ರ, ನಿಜ ಹೇಳ್ಬೇಕಂತಂದರೆ. ಆ್ಯಂಡ್ ಇಲ್ಲೇ ಆ ಥರ ಒಂದು ಸಿಕ್ತು, ಅದಕ್ಕೆ ನೀವು ಕೊಟ್ಟಿದ್ದು 20 ರೂಪಾಯಿ. ಅದಕ್ಕೆ ಯಾಕೆ ಕೊಡಲಿಲ್ಲ ಸರ್ಜನ್ನು? ಸೊ ಸರ್ಜನ್ನು ವರ್ಕೌಟ್ ಆಗುತ್ತೆ ಅಂತ ಹೋಗಿ ಚೆನ್ನಾಗಿದ್ದವು. ಈ ಯಾವುದೋ ಮರದಿಂದ ಬಿತ್ತು. ಓಕೆ, ಇದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳೋಣ ಅಷ್ಟೇ. ಓಕೆ, ನಿಮ್ಮ ಸ್ವಿಗ್ಗಿ ಅಥವಾ ಆನ್ಲೈನ್ ಹುಡುಗರು ಯಾರ್ಯಾರು ನೋಡ್ತಾ ಇರ್ತೀರ, ದಯವಿಟ್ಟು ಎನಿ ಶಾರ್ಟ್ಕಟ್ ಇದ್ದರೆ ಇದರಿಂದ ಅರ್ನಿಂಗ್ ಮಾಡೋದಕ್ಕೆ ಅಂತ ದಯವಿಟ್ಟು ನನಗೂ ಸ್ವಲ್ಪ ತಿಳಿಯೋಕ್ಕೆ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಸ್ಪೆಷಲ್ ಒನ್ ಥಿಂಗ್, ಈ ವಿಡಿಯೋನ ನೋಡ್ತಾ ಇರೋ ಯಾರ್ಯಾರು ಫುಡ್ ಆರ್ಡ್ರನ್ನ ಮಾಡ್ತಾರೆ ಅವರಿಗೆ ಸೊ ತುಂಬ ಕಷ್ಟ ಇದೆ ಆಯಿತಾ. ಸ್ವಿಗ್ಗಿ ಅಥವಾ ಝೊಮ್ಯಾಟೊ ಯಾವುದೇ ಆಗಲಿ, ಯಾವುದೇ ಡೆಲಿವರಿ ಬಾಯ್ಸ್ಗಳು ಅಷ್ಟು ಈಸಿಯಾಗಿಲ್ಲ. ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ಹಣ ಸಿಗುತ್ತೆ ಅಂತ ಕಷ್ಟಪಟ್ಟು ದುಡಿತಾ ಇರ್ತಾರೆ. ದಯವಿಟ್ಟು ಸ್ವಿಗ್ಗಿ
ಅಥವಾ ಈ ಸ್ವಿಗ್ಗಿ ಅಂತಲ್ಲ, ಯಾವುದೇ ಫುಡ್ ಡೆಲಿವರಿ ಬಾಯ್ಸ್ಗಳು ಬಂದರೂ ಕೂಡ ಅವರಿಗೂ ಅಟ್ಲೀಸ್ಟ್ ಒಂದು 10 ರೂಪೀಸ್ ಆದರೂ ಟಿಪ್ಸ್ ಕೊಡಿ. ಯಾಕೆಂದರೆ ತುಂಬ ಕಷ್ಟ ಇದೆ ಆಯಿತಾ, ಅಷ್ಟು ಈಸಿಯಾಗಿಲ್ಲ. ಸ್ವಿಗ್ಗಿದವ್ರಿಗೇನೋ ಅರೇಂಜ್ ಮಾಡ್ಕೊತಾರೆ ಅಂತಾರೆ. ಅವರು ನಿಮ್ಮ ಅಪಾರ್ಟ್ಮೆಂಟ್ ಹತ್ರ ಬಂದು ಗಾಡಿನ ಪಾರ್ಕ್ ಇಟ್ಟು, ಅದು ಸುಮ್ಮನೆ ಪಾರ್ಕ್ ಮಾಡೋಕ್ಕಾಗಲ್ಲ, ಸೆಕ್ಯೂರಿಟಿ ಬೈತಾ ಇರ್ತಾನೆ ನಮಗಲ್ಲಿ, ಅಲ್ಲಿಡು ಇಲ್ಲಿಡು. ಅವರು ಸಾಹುಕಾರಗಳ ಗಾಡಿಗಳೆಲ್ಲ ಬರ್ತಾ ಇರ್ತಾವಲ್ಲ, ಅದನ್ನೆಲ್ಲ ಅಲ್ಲೆಲ್ಲ ನಾವು ರೋಡ್ ಸೈಡಿಗೆ ಗಾಡಿ ಇಡೋಂಗಿಲ್ಲ. ಎಲ್ಲ ಒಂದು ಕಡೆ ಗಾಡಿ ಇಟ್ಟು ನಿಮ್ಮ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದು ನಿಮ್ಮನ್ನು ಬೆಲ್ ಮಾಡಿ ನೀವು ಬಂದು ರಿಸೀವ್ ಮಾಡೋ ತನಕ ಕಾದು ನಿಮಗೆ ಸೇಫಾಗಿ ಆ ಫುಡ್ಡನ್ನು ಕೊಟ್ಟು ಬಂದಾಗ ನಮಗೆ ಅಟ್ಲೀಸ್ಟ್ ಇವ್ರು ಚೆನ್ನಾಗಿ ಹಣ ಕೊಟ್ಟರೂ ಒಂದು ಸಮಾಧಾನ ಇರುತ್ತೆ. ಇವ್ರು ಯಾವತ್ತೂ ಚೆನ್ನಾಗಿ ಹಣ ಕೊಡಲ್ಲ, ಎಲ್ಲೋ ರೇರ್ ಆಯಿತಾ. ಆ್ಯಂಡ್ ಎಲ್ಲ ಹಣ ಕೊಟ್ಟರು ಕೂಡ ಎಲ್ಲಿ ಕಿತ್ಕೋಬೇಕು ಅಲ್ಲಿ ಕಿತ್ಕೊತಿರ್ತಾರೆ. ಸೊ ತುಂಬ ಪ್ರೊಸೆಸ್ ಇದೆ, ತುಂಬ ಸ್ಕ್ಯಾಮ್ಗಳಿದೆ. ಸೊ ಇದ್ರ ಮಧ್ಯೆ ಏನಾದರೂ ನೀವು ಒಂದು 10 ರೂಪೀಸ್ ಆದರೂ, ಒಂದು 10 ರೂಪಾಯಿ ಆದರೂ ನೀವು ಒಂದು ಟಿಪ್ಸನ್ನು ಕೊಟ್ಟರೆ, ಅಟ್ಲೀಸ್ಟ್ ಒಂದು 10 ಆರ್ಡ್ರ್ ಹೊಡೆದ್ರೆ ಇನ್ನೊಂದು 100 ರೂಪಾಯಿ ಆಗಿಬಿಡುತ್ತೆ. ಅವ್ರ ಅರ್ನಿಂಗ್ಸಲ್ಲಿ ಅವ್ರೇನೋ ಒಂದು ಇನ್ವೆಸ್ಟ್ ಮಾಡಿ ಊಟನ ತಿಂಡಿನೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನೀವು ಕೊಟ್ಟಿರೋ ಒಂದು ಹಣದಿಂದನೇ ಅವ್ರು ಈಸಿಯಾಗಿ ಊಟ ತಿಂಡಿ ಮಾಡ್ಬೋದು. ಸೊ ಈ ರೀತಿ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅವರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಲ್ರೆಡಿ ಏನೊಂದು ಸ್ಟಾರ್ಟ್ ಮಾಡಿದ ಚಾನಲ್ ಅದು ಡಿಲೀಟ್ ಆಯಿತು ಕಾರಣಗಳಿಂದ. ಸೊ ಅದಕ್ಕೋಸ್ಕರ ಮತ್ತೆ ಸ್ಕ್ರ್ಯಾಚಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತೆ ಸಿಗೋಣ.